ಹಾಯ್. ಕಳೆದ ವಿಡಿಯೋದಲ್ಲಿ ಲೂನೆನ್ಬರ್ಗ್ನ ಫಿಶರೀಸ್ ಮ್ಯೂಸಿಯಂ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಫಿಶರೀಸ್ ಮ್ಯೂಸಿಯಮನ್ನು ಮುಗಿಸ್ಕೊಂಡು ನಾವು ಬಂದಿರೋದು ಸೇಂಟ್ ಜಾನ್ಸ್ ಆಂಗ್ಲಿಷಿಯನ್ ಚರ್ಚ್ಗೆ. ಈ ಚರ್ಚ್ ಬಂದು ಲೂನೆನ್ಬರ್ಗಲ್ಲಿ ಕಟ್ಟಿಸಿರುವಂತಹ ಮೊದಲನೇ ಚರ್ಚು, ಹಾಗೆ ಸೆಕೆಂಡ್ ಓಲ್ಡೆಸ್ಟ್ ಆಂಗ್ಲಿಷಿಯನ್ ಚರ್ಚ್ ಇನ್ ಕ್ಯಾನಡಾ. ಅಲ್ಲಿನ ಫರ್ನಿಚರ್ಸ್ಗಳಾಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು, ಕೆಲವು ಶೋ ಪೀಸಸ್ಗಳಾಗಿರ್ಬೋದು, ಎಲ್ಲನೂ ಮನಸ್ಸಿಗೆ ತುಂಬ ಹಿತವನ್ನು ಕೊಡುತ್ತೆ. ಪ್ರಶಾಂತವಾಗಿದೆ ಜಾಗ, ಹಾಗೆಯೇ ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ಜಾಗ. ತುಂಬ ಚೆನ್ನಾಗಿ ಆರ್ಗನೈಸ್ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಸೀಟ್ನ ಎದುರುಗಡೆ ಹೀಗೆ ಬೈಬಲ್ನ ಇಟ್ಟಿದ್ದಾರೆ. ಟೂ 2001 ಹ್ಯಾಲೋವಿನ್ ನೈಟ್ 75% ಆಫ್ ದ ಚರ್ಚ್ ಬೆಂಕಿಗೆ ಆಹುತಿಯಾಗುತ್ತೆ. ಅದರ ನಂತರ ಅದನ್ನು ರೀಬಿಲ್ಡ್ ಮಾಡಿ 2005 ರೀಡೆಡಿಕೇಟ್ ಮಾಡ್ತಾರೆ. ನಾವು ಹೋಗಿದ್ದೆ ಮಧ್ಯಾಹ್ನ ಆದ ಕಾರಣ ಯಾವುದೇ ವರ್ಷಿಪ್ ಕೂಡ ನಡೀತಾ ಇರಲಿಲ್ಲ. ಈ ಜಾಗ ಬಂದು ನಮ್ಮ ಔಟಿಂಗ್ನ ಕೊನೆಯ ಸ್ಪಾಟ್ ಆಗಿತ್ತು. ಹಾಗೆ ಈ ಸ್ಪಾಟ್ನ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನಾವು ಮಾಡಿರೋ ಲೂನೆನ್ಬರ್ಗ್ ವಿಸಿಟ್ನ 3 ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಅದರ ಕೊನೆಯ ಭಾಗ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಿಂದೆ ಹೋಗಿ 2 ವೀಡಿಯೋಸ್ಗಳನ್ನ ಕೂಡ ಚೆಕ್ ಮಾಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.